ಭಾರತದ ಪ್ರಮುಖ ತರಕಾರಿ ಬೆಳೆಯಾದಂಥ ಮೆಣಸಿನಕಾಯಿ ಗಿಡವನ್ನು ಮುಂಬರುವ ದಿನಗಳಲ್ಲಿ ಯಾವ ರೈತರು ಆ ಕೃಷಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥ ರೈತರು ತಪ್ಪದೇ ಈ ವಿಡಿಯೋವನ್ನು ನೋಡಿ, ಏಕೆಂದರೆ ಮೆಣಸಿನಕಾಯಿಯ ಪ್ರಮುಖ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಹಾಗಾದರೆ ಮೆಣಸಿನಕಾಯಿ ಗಿಡದಲ್ಲಿ ಬರುವಂಥ ಪ್ರಮುಖ ಕೀಟವೆಂದರೆ ಅದು ಮೈಟ್ಸ್ ಅಂತಲೇ ಹೇಳ್ಬೋದು. ಈ ಮೈಟ್ಸನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ಅದರ ಲಕ್ಷಣಗಳು ಗಿಡದ ಮೇಲೆ ಹೇಗೆ ಕಾಣುತ್ತೆ ಅಂತ ತಿಳಿದುಕೊಳ್ಳೋಣ. ಪ್ರಾರಂಭಿಕ ಹಂತದಲ್ಲಿ ಎಲೆಗಳ ಕೆಳಗೆ ಇದು ರಸಗಳನ್ನು ಹೀರೋಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಎಲೆಯು ಕೆಳಭಾಗದಲ್ಲಿ ಸುರುಳಿಯಾಗುತ್ತದೆ. ಇದನ್ನು ನಾವು ಡೌನ್ವರ್ಡ್ ಕರ್ಲಿಂಗ್ ಅಂತಲೂ ಹೇಳ್ಬೋದು. ಇದನ್ನು ರೈತರು ಕನ್ನಡದಲ್ಲಿ ಮುಟುರು ರೋಗ ಅಂತ ಕೂಡ ಕರೀತಾರೆ. ಹೀಗೆ ಕೀಟದ ಬಾಧೆ ಉಲ್ಬಣವಾದಂತೆ ನಾವೇನು ಪೀಟಿಯೋಲ್ ಅಂತ ಕರಿತೀವಿ, ಎಲೆಯ ಪೀಟಿಯೋಲ್ ಸೈಜ್ ಕೂಡ ಉದ್ದವಾಗುತ್ತದೆ. ಇದನ್ನು ನಾವು ರ್ಯಾಟ್ ಟೇಲ್ ಸಿಂಪ್ಟಮ್ ಅಂತ ಕೂಡ ಕರಿತೀವಿ. ಇದರಿಂದಾಗಿ ಎಲೆಗಳ ಸಂಖ್ಯೆ ಕಡಿಮೆಯಾಗಿ ಹೂಗಳು ಕೂಡ ಉದುರುತ್ತಾ ಹೋಗುತ್ತದೆ. ಕೊನೆಯದಾಗಿ ಇಳುವರಿ ಕೂಡ ಕಡಿಮೆ ಆಗುತ್ತದೆ. ಪ್ರಮುಖವಾಗಿ ಈ ಕೀಟದ ಹಾವಳಿಯಿಂದ ಹಲವಾರು ರೈತರು ನಷ್ಟವನ್ನು ಇಳುವರಿಯಲ್ಲಿ ಅನುಭವಿಸುತ್ತಿದ್ದಾರೆ. ಇದನ್ನು ನಾವು ಕೆಮಿಕಲಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಒಬೆರಾನ್, ಇದು 0.5 ಅಥವಾ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಮಿಯೋತ್ರಿನ್ 0.5 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಈಗ ತಾನೇ ಮೆನ್ಷನ್ ಮಾಡಿರುವಂಥ ಕೀಟನಾಶಕಗಳನ್ನು ಹೊರತುಪಡಿಸಿ ಮಾರ್ಕೆಟಲ್ಲಿ ಅಬ್ಯಾಸಿನ್, ಓಮೈಟ್, ಇಂಟರ್ಪ್ರಿಡ್ ಅಂತ ಕೀಟನಾಶಕಗಳು ಕೂಡ ದೊರೆಯುತ್ತವೆ. ಅದನ್ನು ಕೂಡ ಉಪಯೋಗಿಸಿ ನಾವು ಈ ಮೈಟ್ನಂಥ ಕೀಟವನ್ನು ನಿರ್ವಹಣೆ ಮಾಡಬಹುದು. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಕೀಟನಾಶಕಗಳು ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟಲ್ಲಿ ಸುಲಭವಾಗಿ ದೊರೆಯುತ್ತವೆ. ಕೂಡಲೇ ಸಂಪರ್ಕಿಸಿ.